ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರೇ ತಮಗೀಗಾಗಲೇ ತಿಳಿದಿರುವಂತೆ 7ನೇ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ 1 ಜುಲೈ 2022ರಿಂದ ಹಾಗೂ 1 ಆಗಸ್ಟ್ 2024ರಿಂದ ಆರ್ಥಿಕ ಸೌಲಭ್ಯಗಳನ್ನು ಒಳಗೊಂಡಂತೆ ಒಂದು ಶಿಫಾರಸು ಮಾಡಲಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ರಾಜ್ಯ ಸರ್ಕಾರ ಹೊರಡಿಸಿ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ. ಆದರೆ ಆ ಆದೇಶದಲ್ಲಿ ತುಟ್ಟಿ ಭತ್ಯೆ ಹಾಗೂ ಮನೆ ಬಾಡಿಗೆ ಭತ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇರದೇ ಇರುವ ಕಾರಣದಿಂದಾಗಿ ರಾಜ್ಯ ಸರ್ಕಾರ ನೌಕರರಿಗೆ ಎಷ್ಟು ಪ್ರಮಾಣದಲ್ಲಿ ತುಟ್ಟಿ ಭತ್ಯೆ ಪ್ರಾರಂಭವಾಗುತ್ತದೆ ಮತ್ತು ಎಷ್ಟು ಪ್ರಮಾಣದಿಂದ ಮನೆ ಬಾಡಿಗೆ ಭತ್ಯೆ ಪ್ರಾರಂಭವಾಗುವುದು ಅಂತಕ್ಕಂಥ ಒಂದು ಆತಂಕವಿತ್ತು. ಹಾಗಾಗಿ ಆ ಆತಂಕವನ್ನು ನಿವಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಒಂದು ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಷಡಕ್ಷರಿ ಅವರು ಒಂದು ಪ್ರಕಟಣೆ ನೀಡುವುದರ ಮೂಲಕ ಅವುಗಳಿಗೆ ಪರಿಹಾರವನ್ನು ನೀಡತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಕಟಣೆ ನೀಡಿದರೆ ಆ ಪ್ರಕಟಣೆ ಏನು ಅನ್ನೋದು ನೋಡೋಣ. ಆತ್ಮೀಯ ರಾಜ್ಯದ ನೌಕರ ಬಾಂಧವರೇ, ಈಗಾಗಲೇ ರಾಜ್ಯ 7ನೇ ವೇತನ ಆಯೋಗದ ಫಿಟ್ಮೆಂಟ್ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಡಿಎ ಮತ್ತು ಎಚ್ಆರ್ಎ ಹಾಗೂ ಇತರ ಭತ್ಯೆಗಳಲ್ಲಿ ಆದೇಶವನ್ನು 2 ದಿನಗಳಲ್ಲಿ ಆಗಲಿದೆ. ಅಂದರೆ ಇನ್ನೊಂದು 2 ದಿವಸದಲ್ಲಿ ಎಚ್ಆರ್ಎ ಮತ್ತು ಡಿಎಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಆದೇಶ ಬರಲಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲಿ ಈಗಾಗಲೇ ಫಿಟ್ಮೆಂಟ್ ಮಾಹಿತಿಗಳು HRMSನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕಾರ್ಯ ಆಗಿದೆ. ತಮಗೆ ಈ ಒಂದು ಮಾಹಿತಿಗಾಗಿ ಅಂತಕ್ಕಂಥ ಒಂದು ಪ್ರಕಟಣೆ ಮೂಲಕ ಶ್ರೀ ಷಡಕ್ಷರಿ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ 1-2 ದಿನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಬರುವ ನಿರೀಕ್ಷೆ ಇದೆ.